ಲೋಕಸಭಾ ಅಭ್ಯರ್ಥಿ ಬಿವೈ ರಾಘವೇಂದ್ರ ಪರ ಪ್ರಚಾರ ಕಾರ್ಯವು ಭರದಿಂದ ಸಾಗಿದೆ. ಶಿಕಾರಿಪುರ ತಾಲೂಕಿನ ಕಪ್ಪನಹಳ್ಳಿ ಮಹಾಶಕ್ತಿ ಕೇಂದ್ರ ವ್ಯಾಪ್ತಿಯ ಕಪ್ಪನಹಳ್ಳಿ, ಅಮಟೆಕೊಪ್ಪ, ಅಂಬಾರ್ಕೊಪ್ಪ, ಜಕ್ಕಳಹಳ್ಳಿ ಪಂಚಾಯಿತಿ ಮಟ್ಟದ ಕಾರ್ಯಕರ್ತರ ಸಭೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಪಾಲ್ಗೊಂಡಿದ್ರು. ಮುಂದಿನ 30 ದಿನಗಳ ಕಾಲ ಕಾರ್ಯಕರ್ತರು ಕ್ಷೇತ್ರದಾದ್ಯಂತ ಯುದ್ಧೋಪಾದಿಯಲ್ಲಿ ಕೆಲಸ ಮಾಡಿ ಕೇಂದ್ರ ಸರ್ಕಾರದ ಸಾಧನೆಗಳನ್ನ ಹಾಗೂ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಅಭಿವೃದ್ಧಿಗಾಗಿ ಕೈಗೊಂಡಿರುವಂತಹ ದಿಟ್ಟ ಕ್ರಮಗಳ ಕುರಿತು ಪ್ರತಿ ಮನೆ ತಲುಪಿಸಿ ಹೆಚ್ಚಿನ ಮತಗಳ ಅಂತರದಿಂದ ಗೆಲ್ಲಿಸುವಂತೆ ಕರೆ ನೀಡಲಾಯಿತು. ನಾವು ಹೋಗ್ಬಿಟ್ಟು ದೇಶದ ಚುನಾವಣೆ ಇದು, ಈ ಚುನಾವಣೆ ನಾವೆಲ್ಲ ಸಕ್ರಿಯವಾಗಿ ಭಾಗವಹಿಸಬೇಕು. ಅಧಿಕ ಮತಗಳ ಅಂತರದಿಂದ ಅವ್ರನ್ನ ಸೇರ್ಪಡೆ ಮಾಡಬೇಕಂತ ವಿನಂತಿ ಮಾಡಿ. ಜಕ್ಕಳಹಳ್ಳಿ ಪಂಚಾಯಿತಿ, ಅಮಟೆಕೊಪ್ಪ ಪಂಚಾಯಿತಿ, ಕಪ್ಪನಹಳ್ಳಿ ಪಂಚಾಯಿತಿ, ಅಧ್ಯಕ್ಷರಾಗಿರ್ತಕ್ಕಂಥ ತಾಲೂಕಿನ ಬಿಜೆಪಿಯ ಅಧ್ಯಕ್ಷ ಈ ಸಭೆಗೆ ಪಿಡಿ ಮುಖಾಂತ ಅವರು ರಾಜ್ಯ ತಾಯಿ ತಾವೇ ಹೇಳ್ತೀವಿ ಒಳ್ಳೆ ಮಾಡ್ತಾರೆ ಆಲೋಚನೆ ಮಾಡಿ. ಯಡಿಯೂರಪ್ಪ ಸಾಹೇಬರು ಶಿವಮೊಗ್ಗದಲ್ಲಿ ಮೆಡಿಕಲ್ ಕಾಲೇಜನ್ನ ಮಾಡ್ತಾರೆ. ರೈತರ ಮಕ್ಕಳಿಗೆ ವಿದ್ಯಾವಂತರಾಗಲಿಕ್ಕೆ, ರೈತರ ಮಕ್ಕಳು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅಂತ ಹೇಳಿ ಮೆಡಿಕಲ್ ಕಾಲೇಜನ್ನ ಮಾಡಿ ಮನೆಗೆ ಆಸ್ತಿ ಅಂತ ಚಿಂತನೆ ಮಾಡ್ತಾ ಇದ್ರು. ಅವರೇ ಸಂಭಾಷಕ ನಿಮ್ಮ ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿ ಆದ್ಮೇಲೆ ನಮ್ಮ ರಾಘಣ್ಣನ್ನ ಬೆಳೆಸಿದ್ರು ನೀವು. ಒಬ್ಬ ಶಿಕಾರಿಪುರ ಪುರಸಭಾ ಸದಸ್ಯರಿದ್ದಂತ ನನ್ನನ್ನ ಇವತ್ತು ಸಂಸತ್ ಸದಸ್ಯನಾಗಿ ರಾಜ್ಯದಲ್ಲಿ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ವೇದಿಕೆ ಮೇಲೆ ಶ್ರದ್ಧೆಯ ತಾಯಂದಿರಿಗೆ, ಎಲ್ಲ ಗೌರವಿತ ನಮ್ಮನ್ನೆಲ್ಲ ಬೆಳೆಸಿದಂತ ಎಲ್ಲ ಹಿರಿಯರಿಗೆ, ನಮ್ಮೆಲ್ಲ ಯುವ ಸ್ನೇಹಿತರಿಗೆ, ಪಕ್ಷದ ಕಾರ್ಯಕರ್ತರಿಗೆ, ಬೂತ್ ಮಟ್ಟದ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ವೇದಿಕೆ ಪರವಾಗಿ ಹೃತ್ಪೂರ್ವಕವಾಗಿ ಕೃತಜ್ಞತೆಯನ್ನ ಮೊದಲಾಗಿ ಸಲ್ಲಿಸ್ತಾ ಇದ್ದೇನೆ. ನಾಳೆ ಯುಗಾದಿ ಹಬ್ಬ, ಇವತ್ತು ಅಮಾವಾಸ್ಯೆ ದಿನ ಕೂಡ ಈ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಕಪ್ಪನಿಗೆ ಒತ್ತನ್ನ ಕೊಟ್ಟಿದ್ದಾರೆ. ಶಾಲಾ ಕಾಲೇಜುಗಳನ್ನ ತೆರೆದಿದ್ದಾರೆ, ಆಸ್ಪತ್ರೆಗಳನ್ನ ತಂದಿದ್ದಾರೆ, ರಸ್ತೆ ಕಾಮಗಾರಿಗಳಾಗಿದ್ದಾವೆ. ಇವತ್ತು ರಾಘಣ್ಣವರು ಕೂಡ ಕೇವಲ ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ ಅತಿ ಹೆಚ್ಚು ಅಭಿವೃದ್ಧಿ ಮಾಡಿರ್ತಕ್ಕಂಥ ಒಬ್ಬ ಸಂಸದರ ಪಟ್ಟಿಲಿ ರಾಘಣ್ಣ ಅವರ ಹೆಸರು 2ನೇ ಸ್ಥಾನ 3ನೇ ಸ್ಥಾನ ಬಂದಿರತಕ್ಕಂಥದ್ದು. ಅಂತ ಒಬ್ಬ ಉತ್ತಮ ಕ್ರಿಯಾಶೀಲ ಸಂಸದರನ್ನ ಕೊಟ್ಟಿರ್ತಕ್ಕಂಥ ಹೆಗ್ಗಳಿಕೆ ನಮ್ಮ ಶಿವಮೊಗ್ಗ ಜಿಲ್ಲೆಗೆ ಸಲ್ತದೆ, ನಮ್ಮ ಶಿಕಾರಿಪುರ ತಾಲೂಕಿನ ನಮ್ಮ ಜನತೆಗೆ ಸಲ್ತಕ್ಕಂಥದ್ದು. ಹಾಗಾಗಿ ಲೋಕಸಭಾ ಚುನಾವಣೆ ಯಾವುದೋ ಒಂದು ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತ್ ಚುನಾವಣೆ ಅಲ್ಲ. ಈ ದೇಶದ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಚುನಾವಣೆಯಲ್ಲಿ ನಿಮ್ಮ ಮನೆ ಮಗ ರಾಘಣ್ಣ ಅವರು 4ನೇ ಬಾರಿಗೆ ಚುನಾವಣೆ ನಿಂತಿದ್ದಾರೆ. ಕೇವಲ ಒಬ್ಬ ಸಂಸದನಾಗಿ ಆಯ್ಕೆ ಆಗ್ತಕ್ಕಂಥದ್ದು ಅಷ್ಟೇ ಅಲ್ಲ, ನಮ್ಮ ತಾಯಂದ್ರ ಆಶೀರ್ವಾದದಿಂದ, ಹಿರಿಯರ ಒಂದು ಆಶೀರ್ವಾದದಿಂದ ರಾಘಣ್ಣ ಅವರು 2 ಲಕ್ಷಕ್ಕೂ ಹೆಚ್ಚು ಅಂತರದಿಂದ ಮತ್ತೊಮ್ಮೆ 4ನೇ ಬಾರಿಗೆ ಗೆಲ್ತಾರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ. ಅದ್ರ ಜೊತೆಗೆ ತಾಯಂದ್ರ ಆಶೀರ್ವಾದ, ಹಿರಿಯ ಆಶೀರ್ವಾದದಿಂದ ಕೇಂದ್ರದ ಸಚಿವರಾಗಿ ಮುಂದಿನ ದಿನಗಳಲ್ಲಿ ಬಂದು ನಮ್ಮ ರಾಜ್ಯ ಜಿಲ್ಲೆಯ ಸೇವೆಯನ್ನು ಮಾಡತಕ್ಕಂತ ಒಂದು ಒಳ್ಳೆ ದಿನಗಳು ಇವತ್ತು ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥದ್ದು. ವಿಸ್ತಾರವಾಗಿ ಎಲ್ಲ ವಿಚಾರಗಳನ್ನು ಮಾತನಾಡಿದ್ದಾರೆ. ರಾಜ್ಯದಲ್ಲಿ ನಾನು ಕೂಡ ಅಧ್ಯಕ್ಷನಾಗಿ ರಾಜ್ಯಾದ್ಯಂತ ಎಲ್ಲ 28 ಕ್ಷೇತ್ರಗಳಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ಪ್ರವಾಸ ಮಾಡ್ತಾ ಇದ್ದೇನೆ. ಇವತ್ತು ರಾಜ್ಯದಲ್ಲಿ ಯಾವ ರೀತಿ ವಾತಾವರಣ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ, ಒಂದು ಕಡೆ ಕೇಂದ್ರದಲ್ಲಿ ನರೇಂದ್ರ ಮೋದಿಜಿ ಅವರು ಕಳೆದ 10 ವರ್ಷಗಳಲ್ಲಿ ಪ್ರಧಾನಮಂತ್ರಿಯಾಗಿ ಯಾವ ರೀತಿ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ, ಇವತ್ತು ಜನ ಮನ್ನಣೆಯನ್ನ ಮತ್ತೊಮ್ಮೆ ಗಳಿಸಿದ್ದಾರೆ. ನಿಮಗೆ ಗೊತ್ತಿರಲಿ, ಕೇಂದ್ರದಲ್ಲಿ 5 ವರ್ಷ 10 ವರ್ಷ ಭಾರತೀಯ ಜನತಾ ಪಾರ್ಟಿ ಸರ್ಕಾರ, ನರೇಂದ್ರ ಮೋದಿ ಪ್ರಧಾನಮಂತ್ರಿ 10 ವರ್ಷ ಆದ ನಂತರ ಸಹಜವಾಗಿಯೇ ಒಂದು ಆಡಳಿತ ವಿರೋಧಿ ವಾತಾವರಣ ಇರ್ತಕ್ಕಂಥದ್ದು ಸಹಜ. ಆದ್ರೆ 10 ವರ್ಷಗಳ ಆದ್ಮೇಲೂ ಸಹ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರ ಜನಪ್ರಿಯತೆ ಕುಗ್ಗಿಲ್ಲ, ಇನ್ನೂ ಕೂಡ ದ್ವಿಗುಣ ಆಗಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಜನಪ್ರಿಯತೆ ಜಾಸ್ತಿ ಆಗಿರ್ತಕ್ಕಂಥದ್ದು.
ರಾಜ್ಯದ ಅಧ್ಯಕ್ಷನಾಗಿ ಇವತ್ತು ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ತಾವೆಲ್ಲರೂ ಕೂಡ ಆಶೀರ್ವಾದ ಮಾಡಿ ನನ್ನ ಶಾಸಕನಾಗಿ ಮಾಡಿದ್ರೆ ಅದರ ಪರಿಣಾಮ ಇವತ್ತು ರಾಜ್ಯದ ಅಧ್ಯಕ್ಷನಾಗಿ ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇದ್ದೇನೆ. ಕಳೆದ ಲೋಕಸಭಾ ಚುನಾವಣೆನ ಹ್ಯಾಟ್ರಿಕ್ ಅನ್ನ ಗಳಿಸಿ 4ನೇ ಬಾರಿಗೆ ಮತ್ತೆ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ರಾಘವೇಂದ್ರ ಅವರಿಗೆ ಇವತ್ತು ಚುನಾವಣೆ ನಿಲ್ಲೋದಕ್ಕೆ ಸ್ಪರ್ಧೆ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಬಹಳ ಸಂತೋಷ ತರ್ತಕ್ಕಂಥ ಸಂಗತಿ ಅಂತ ಹೇಳಿದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ತಾಲೂಕಿನ ಎಲ್ಲ ನಮ್ಮ ಪಕ್ಷದ ಮುಖಂಡರು ಹಿರಿಯರ ಒಂದು ತಾಯಂದರ ಒಂದು ಆಶೀರ್ವಾದದಿಂದ ಯುವಕರೊಂದು ಸಹಕಾರದಿಂದ ನಿಮ್ಮ ಮನೆಯ ಮಗ ವಿಜೇಂದ್ರನನ್ನ ಕೇವಲ ಶಾಸಕರನ್ನಾಗಿ ಅಷ್ಟೇ ಮಾಡಿದ್ದಲ್ಲ, ತಾವೆಲ್ಲರೂ ಸಹ ನನ್ನ ಶಾಸಕರನ್ನಾಗಿ ಮಾಡಿದ ಜೊತೆಗೆ ನಮ್ಮ ಲೋಕಸಭಾ ಚುನಾವಣಾ ಕಾವು ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಅದೇ ರೀತಿಯಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿಯೂ ಕೂಡ ಅಭ್ಯರ್ಥಿಗಳು ಬರದಿಂದ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ಎಲ್ಲಾ ಪಕ್ಷದ ಅಭ್ಯರ್ಥಿಗಳು ಕೂಡ ಅಬ್ಬರದ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಬಿಜೆಪಿ ಅಭ್ಯರ್ಥಿಯಾಗಿರುವ BY ರಾಘವೇಂದ್ರ ಅವರು ಕೂಡ ಇವತ್ತು ಶಿಕಾರಿಪುರದಲ್ಲಿ ಪ್ರಚಾರವನ್ನ ನಡೆಸಿದ್ರು. ಇಲ್ಲಿ ಅವರಿಗೆ ಸಾಥ್ ಕೊಟ್ಟಿದ್ದು ಸಹೋದರ ಹಾಗೂ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂತಹ BY ವಿಜೇಂದ್ರ. BY ರಾಘವೇಂದ್ರ ಅವರನ್ನ 2 ಲಕ್ಷ ಮತಗಳ ಅಂತರದಿಂದ ಗೆಲ್ಲಿಸಬೇಕು ಅಂತ ಕರೆ ನೀಡಿದ್ರು. ಇನ್ನು ಲೋಕಸಭಾ ಚುನಾವಣೆಗೆ ಕರೆಕ್ಟ್ 1 ತಿಂಗಳು ಟೈಮ್ ಇದೆ, ಅಂದ್ರೆ 30 ದಿನಗಳ ಕಾಲ ಟೈಮ್ ಇದೆ. ಆ 30 ದಿನಗಳಲ್ಲಿ ಎಲ್ಲ ಕಾರ್ಯಕರ್ತರು ಕೂಡ ಯುದ್ಧೋಪಾದಿಯಲ್ಲಿ ಕೆಲಸವನ್ನ ಮಾಡಿ BY ರಾಘವೇಂದ್ರ ಅವರನ್ನ ಗೆಲ್ಲಿಸಬೇಕು ಅಂತ ಕರೆಯನ್ನ ನೀಡಿದ್ರು. ಇವತ್ತು ಶಿಕಾರಿಪುರ ತಾಲೂಕಿನ ಕಪ್ಪನಹಳ್ಳಿ ಮಹಾಶಕ್ತಿ ಕೇಂದ್ರ ವ್ಯಾಪ್ತಿಯ ಕಪ್ಪನಹಳ್ಳಿ, ಅಮಟೆಕೊಪ್ಪ, ಅಂಬಾರ್ಕೊಪ್ಪ, ಜಕ್ಕಹಳ್ಳಿ ಪಂಚಾಯಿತಿ ಪಟ್ಟಣದ ಕಾರ್ಯಕರ್ತರ ಸಭೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರು ಪಾಲ್ಗೊಂಡು BY ರಾಘವೇಂದ್ರ ಅವರನ್ನ ಗೆಲ್ಲಿಸಬೇಕು ಅಂತ ಕರೆ ನೀಡಿದ್ರು. ರಾಜ್ಯದ ಮುಖ್ಯಮಂತ್ರಿಗಳಾದ್ಮೇಲೆ ನಮ್ಮ ರಾಘವನ್ನ ಬೆಳೆಸಿದ್ದು ನೀವು, ಒಬ್ಬ ಶಿಕಾರಿಪುರ ಪುರಸಭಾ ಸದಸ್ಯರಿದ್ದಂತ ನನ್ನನ್ನ ಇವತ್ತು ಸಂಸತ್ ಸದಸ್ಯನಾಗಿ ತಾಯಂದಿರಿಗೆ ಎಲ್ಲ ಗೌರವಿತ